ಯಾಕಂದ್ರೆ ಕಟ್ಟೆ ಕಡೆ ನಮ್ದು ಹೆಂಗಿದೆ ಅಂದ್ರೆ ಬದುಕು ಅಲೆಮಾರುಗಳದ್ದು ಬಹಳ ವಿಭಿನ್ನವಾಗಿದೆ. ವಿಭಿನ್ನ ಅಂದ್ರೆ ವಿಭಿನ್ನ. ಇವತ್ತು ಈ ವೇದಿಕೆ ಸೃಷ್ಟಿ ಮಾಡ್ಬೇಕಂತಂದ್ರೆ ಕೂಡ ಅವ್ರು ಸ್ವಯಂ ಕೃಷಿಯಾಗಿ ಮಾಡಿದಂಥ ಯುವಕರು ಭಾಳ ಮಾಡಿದ್ದಾರೆ. ಅದರಲ್ಲಿ ನಾನೊಬ್ಬನು ಕೂಡ. ಯಾಕಂತಂದ್ರೆ ಈ ಕಲೆಯಲ್ಲಿ ಹೇಳ್ಬೇಕಂತ ಖಂಡಿತ ನನಗೆ ಭಾಳ ಬರ್ತದೆ. ಯಾಕಂದ್ರೆ ಈ ಕಲೆನ ಬೆಳೆಸ್ಬೇಕನ್ನೋದು ಬಹಳ ದೊಡ್ಡದಿದೆ. ನಾನು ಸದಸ್ಯ ಆದ್ಮೇಲೆ ಮೊದಲಾಗಿ ಈ ಕಲೆನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಬಹಳ ಇದೆ. ಯಾಕಂದ್ರೆ ಇಂಥ ದುಃಖ ಮತ್ತೆ ಯಾರಿಗೆ ಬರಬಾರ್ದು. ದಯವಿಟ್ಟು ಇದಕ್ಕೆಲ್ಲ ನನ್ನ ಕಲೆಗೆ ಮತ್ತು ನನಗೆ ಬೆಂಬಲವಾಗಿ ನಿಂತ ಎಲ್ಲ ಮಾನ್ಯರಿಗೆ ಈ ವೇದಿಕೆ ಮೂಲಕ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ. ಯಾಕಂದ್ರೆ ವೇದಿಕೆಯಲ್ಲಿ ನಾನು ಮಾತಾಡೋನಲ್ಲ, ಕೆಲಸ ಮಾಡೋಂಥ ವ್ಯಕ್ತಿ. ನಾನು ಕೆಲಸ ಮಾಡ್ಬೇಕನ್ನೋದೇ ನನ್ನ ಗುರಿ. ಹಾಗಾಗಿ ಇವತ್ತು ವಿಶೇಷವಾಗಿ ನನ್ನಲ್ಲಿ ಇವತ್ತು ನಮ್ಮ ಸೀತಾರಾಮಂತ ಅವರು ಬಹಳ ಸಾಥ್ ಕೊಟ್ಟಿದ್ದಾರೆ ಸರ್. ಈ ಟೀಮಿಗೆ ಮುಖ್ಯ ಕಾರಣಕರ್ತರು ಅವರೇ ಆಗಿರ್ತಾರೆ. ಶಕ್ತಿ ನನ್ನಲ್ಲಿದೆ, ಆದರೆ ಮುಕ್ತಿ ಅವರಲ್ಲಿದೆ. ಇದಕ್ಕೆಲ್ಲ ಮುಖ್ಯ ನಾನಲ್ಲ, ಅವರೇ ಇದಕ್ಕೆ ಕಾರಣ. ಯಾಕಂದ್ರೆ ಪ್ರತಿ ಒಂದ್ಸಲ ನಮಗೆ ಎಲ್ಲಿಯಾದರೂ ಒಂದು ಕಡೆ ಪ್ರೋಗ್ರಾಮ್ ಬಂದು ಅಂದಾಗ ಅವ್ರು ಬಂದು ಆ ಕಾರ್ಯಕ್ರಮದೆಲ್ಲ ಹಚ್ಕೊಂಡು ಎಲ್ಲ ಮಾಡೋಂಥವ್ರು. ಹಾಗೆ ಅವ್ರ ಜೊತೆ ಇನ್ನೊಬ್ಬರು ಬ್ರದರ್ ಇದ್ದಾರೆ ಸರ್, ಅವ್ರ ಅಣ್ಣ ನಾಗರಾಜ್ ಅಂತ. ಅವರು ಕೂಡ ಬಹಳಷ್ಟು, ಯಾಕಂದ್ರೆ ಕಲೆನ ಕಟ್ಟಿ ಬೆಳೆಸಿದಂಥ ವ್ಯಕ್ತಿಗಳು ಅವರು. ಇವತ್ತು ಕಲೆಯನ್ನು ಮುಂದುವರಿಸ್ಬೇಕನ್ನೋದು ಬಿಟ್ಟರೆ ನನಗೆ ಅದ್ರ ಆಚೆ ನನಗೇನು ಗೊತ್ತಿಲ್ಲ. ಸೊ ಆ ದೃಷ್ಟಿಯಲ್ಲಿ ಇವತ್ತು ನನ್ನ ಕಲಾವಿದರು ಮತ್ತು ನನ್ನ ಸಂಘದ ಸದಸ್ಯರು ಬಹಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನನಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ತಿಳಿಸ್ತೀನಿ ಈ ವೇದಿಕೆ ಮೂಲಕ. ಹಾಗೆ ಒಂದಿಷ್ಟು ಈ ಕಲೆನ ಮುಂದಿನ ಜನರೇಷನ್ಗೆ ಅಂದ್ರೆ ಮುಂದಿನ ಪೀಳಿಗೆಗೆ ಯಾವ ರೀತಿಗೆ ನಾನು ಇದನ್ನ ಒಯ್ಬೇಕನ್ನೋದನ್ನೇ ಇವತ್ತು ನಾನು ಪ್ರಥಮ ಸದಸ್ಯನಾದ ಮೇಲೆ ಈ ಯೋಜನೆ ನಾನು ಮಾಡ್ಕೊಂಡ್ಬಂದೆ. ಆದರೆ ಎಲ್ಲಿ ಮಾಡ್ಬೇಕಂತಂದ್ರೆ ಇಲ್ಲೇ ಇದೆ ಕಲೆ, ಇಲ್ಲೇ ಬೆಳೆಸ್ಬೇಕು ಅನ್ನೋದನ್ನ ದೃಷ್ಟಿಯಿಂದ ನಾನು ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲ ಸಹಕಾರ. ಯಾಕಂದ್ರೆ ನಂದು ನನ್ನ ವ್ಯಾಪ್ತಿ ಬರುವಂತ 3 ಜಿಲ್ಲೆ ಇದಾವೆ, ಬಳ್ಳಾರಿ ಮತ್ತು ದಾವಣಗೆರೆ, ಚಿತ್ರದುರ್ಗ. ಇಂಥ ಕಾರ್ಯಕ್ರಮಗಳು ನಾನು 3 ಜಿಲ್ಲೆಗಳು ಮಾಡ್ಕೊಂತ ಹೋಗ್ಬೇಕು. ಯಾಕಂದ್ರೆ ನಾನು ಒಂದು ಕಲೆ ಸೀಮಿತ ಆದಂತನಲ್ಲ. ಜಾನಪದದಲ್ಲಿ 147 ಸಾರಿ ಗೊತ್ತಿದೆ ನಿಮ್ ಚಿಲ್ಡ್ರನ್ ಸರ್. ಯಾಕಂದ್ರೆ ಜಾನಪದದಲ್ಲಿ ಬಹಳಷ್ಟು ಅಧ್ಯಯನ ಮಾಡಿದಂಥವ್ರು, ಅವ್ರಿಗೆ ಜಾನಪದದಲ್ಲಿ ಬಹಳ ಅಷ್ಟು ಒಂದು ತಿಳಿದಂಥವ್ರು ಅವರು. ಯಾಕಂತಂದ್ರೆ ಅದರಲ್ಲಿ ಒಂದು ಕಲೆ ನಮ್ಮ ಹಗಲು ವೇಷ. ನಾನು ಯಾವತ್ತು ಸದಸ್ಯನಾದರೂ ಆ ಕಲೆ ಇವತ್ತಿಗೆ ಉಳಿತು ಸರ್. ಯಾಕಂದ್ರೆ ಮೊದಲಿಗೆ ನಾಟಕ ಅಕಾಡೆಮಿದಲ್ಲಿ ಇತ್ತು ನಿಮ್ಮ ಕಲೆ, ಸಾಹಿತ್ಯ ಯಾವುದು ಬಯಲಾಟ ಅಕಾಡೆಮಿಯಲ್ಲಿ ಇದೆ ಅಂತ ಅನ್ನೋದು ಬಹಳ ಮಂದಿ ಹೇಳ್ತಾ ಇದ್ರು. ಇಲ್ಲ ಸರ್, ನಮ್ಮ ಜಾನಪದದಲ್ಲಿ ಹುಟ್ಟಿದ ಬೆಳೆದಂಥವ್ರು, ನಮ್ಮ ಜಾನಪದರು ಮೂಲ, ನಾವು ಅದರಲ್ಲೇ ನಾವು ಇತ್ತು ಅಂದ್ಮೇಲೆ ನಾನು ಸದಸ್ಯರಾದ ಮೇಲೆ ಅದು ಅವಕಾಶ ಸಿಕ್ಕಿದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ತಿಳಿಸ್ತೀನಿ. ಹಾಗೆ ಈ ವೇದಿಕೆಗೆ ಬಂದಂತ ಪ್ರಾಧ್ಯಾಪಕರಾದಂಥ ಚಲುರಾಜು ಸರ್ ಅವರಿಗೆ ಕೂಡ ನಾನು ಆತ್ಮೀಯವಾಗಿ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಹಾಗೆ MS ಮೂರ್ತಿ ಬಹಳ ಒಳ್ಳೆಯ ಕಲಾವಿದರು, ಒಳ್ಳೆ ಗುಣವಂತರು ಕೂಡ. ಅವರು ಕೂಡ ಹೃತ್ಪೂರ್ವಕವಾದ ನಾನು ಈ ವೇದಿಕೆಗೆ ಬರಮಾಡ್ಕೊತಾ ಇದ್ದೀನಿ. ಹಾಗೆ ನಿರ್ದೇಶಕರಾದಂಥ ಸಂಗೀತ ಮತ್ತು ಪಲ್ವನ್ ಸರ್ ಅವರು ಕೂಡ ಈ ವೇದಿಕೆ ಮೇಲೆ ನಮ್ಮ ಕಾರ್ಯಕ್ರಮ ಭಾಗವಹಿಸ್ತಾರೆ. ಅವರು ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ತಿಳಿಸ್ತೀನಿ. ಹಾಗೆ ಈ ಯೋಜನೆಗೆ ಮುಖ್ಯ ಗುರುಗಳಾದಂಥ ಕೆ ಸೀತಾರಾಮ್ ಅವರು. ಯಾಕಂದ್ರೆ ಇದು 6 ತಿಂಗಳ ಶಿಬಿರ ಇದೆ. 6 ತಿಂಗಳಲ್ಲಿ 15 ಹುಡುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಈ ಕಲೆ ಮುಂದಿನ ಪೀಳಿಗೆಗೆ ಪರಿಚಯ ಆಗಬೇಕು, ಜೊತೆ ಎಲ್ಲವನ್ನ ಸರಿಯಾಗಿ ನೋಡ್ಕೊಂಡು ಹೋಗ್ತಂತ ಆಶೆ ಭಾವನೆಯಿಂದ ಇವತ್ತು ನಾನು ಯೋಜನೆನೇ ಇಲ್ಲಿ ಮಾಡ್ಕೊಂಡ್ ಬಂದಿದ್ದೇನೆ. ದಯವಿಟ್ಟು ನೀವೆಲ್ಲ ನಾವು ಸಹಕಾರ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ತಿಳ್ಕೊಳ್ತೇನೆ. ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ MS ಮೂರ್ತಿ ಅಧ್ಯಕ್ಷರಾಗಿರುವಂತ ಮತ್ತು ಅದೇ ರೀತಿ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿರುವಂತ ಅವರಿಗೆ ಈ ಸಭೆಯ ಪರವಾಗಿ ಇಲ್ಲಿ ನಾಗರಾಜ್ ಹಗಲು ವೇಷ ಕಲಾವಿದರಿಂದ ಆ ಹೂಗುಚ್ಛ ಸಮರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ.